ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಬಹುದೊಡ್ಡದಾಗಿದೆ. ಮೊಬೈಲ್ ರಿಟ್ರೀವ್ನಲ್ಲಿ ದರ್ಶನ್ ಪಾತ್ರ ಈಗ ದೃಢಪಡ್ತಾ ಇದೆ. ಕೊಲೆಯಾದ ಬಳಿಕ ದರ್ಶನ್ ಪವಿತ್ರ ಗೌಡ ಮೀಟಿಂಗ್ ಮಾಡ್ತಾರೆ. ಯಾತಕ್ಕೆ? ಪೊಲೀಸರ ಭಯದಿಂದ ಸಿಸಿಟಿವಿ ವಿಡಿಯೋ ಡಿಲೀಟ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಇದು ಕೂಡ ಪಬ್ಲಿಕ್ ಟಿವಿಯಲ್ಲಿ ಮಂಗಳವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ 10 ಸಾಕ್ಷ್ಯಗಳು ಈಗ ದೃಢಪಡಿಸ್ತಾ ಇವೆ. ಮೊಬೈಲ್ ರಿಟ್ರೀವ್ನಲ್ಲೂ ಕೂಡ ದರ್ಶನ್ ಪಾತ್ರ ದೃಢವಾಗ್ತಾ ಇದೆ. ಅದರ ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಜೊತೆಯಾಗಿ ಒಂದು ಮೀಟಿಂಗ್ ಕೂಡ ಮಾಡ್ತಾರೆ. ಮೀಟಿಂಗನ್ನು ಮಾಡ್ತಾರೆ. ಈ ಮೀಟಿಂಗ್ನಲ್ಲಿ ಅವ್ರು ಮಾಡುವಂಥ ಪ್ಲ್ಯಾನ್ ಏನು? ಪೊಲೀಸರು ಭಯ ಇರುತ್ತೆ, ಹೆಂಗೆ ಇದರಲ್ಲಿ ತಪ್ಪಿಸ್ಕೊಳ್ಳೋಣ, ನಾಳೆ ಏನಾದರೂ ಹುಡುಕುವಂಥ ತನಿಖೆಯನ್ನು ಮಾಡುವಂಥ ಪ್ರಯತ್ನಗಳಾಗ್ಬಿಟ್ಟಾಗ ನಾವು ಸಿಕ್ಕಾಕೊಳ್ಳೋದು ಹೆಂಗೆ, ಅದನ್ನು ತಪ್ಪಿಸ್ಕೊಳ್ಬೇಕಲ್ಲ. ಸೊ ಹಾಗಾಗಿ CCTVಯನ್ನು ಡಿಲೀಟ್ ಮಾಡಬೇಕು, ಆ ವಿಡಿಯೋಗಳನ್ನು. ಅದಕ್ಕೋಸ್ಕರ ಒಂದು ಸಭೆಯನ್ನು ಮಾಡಿ ಮೀಟಿಂಗನ್ನು ಮಾಡಿಕೊಂಡು ಇವೆಲ್ಲ ಆದ ನಂತರ ಆ ವಿಡಿಯೋ ಡಿಲೀಟ್ ಮಾಡ್ತಾರೆ. ಅವರ ಫೋನ್ನಿಂದಲೂ ಕೂಡ ಡಾಟಾವನ್ನು ಡಿಲೀಟ್ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ಈಗ ಸಾಕ್ಷ್ಯಗಳಾಗಿ ಪರಿಗಣಿಸಲಾಗುತ್ತೆ. ಅವೆಲ್ಲವೂ ಕೂಡ ಬಹಿರಂಗವಾಗ್ತಾ ಇದೆ. ಟೆಕ್ನಿಷಿಯನನ್ನು ಕರೆಸಿ ವಿಡಿಯೋ ಡಿಲೀಟನ್ನು ದರ್ಶನ್ ಮಾಡಿಸಿರ್ತಾರೆ. ಟೆಕ್ನಿಷಿಯನನ್ನು ಕರೆಸಿ ಇಲ್ಲಿ, ಹಾಗಾಗಿ ಟೆಕ್ನಿಷಿಯನ್ ಕೂಡ ಇಲ್ಲಿ ಸಾಕ್ಷಿಯಾಗಿ ಪರಿಗಣಿಸಾಗುತ್ತೆ. CCTVಯ DVRಗಳ ರಿಟ್ರೀವನ್ನು FSLನವರು ಮಾಡ್ತಾರೆ. ನೀವು ಎಷ್ಟೇ ಡಿಲೀಟ್ ಮಾಡ್ಕೊಳ್ಳಿ, ಅದನ್ನು ಹೆಂಗೆ ಆಚೆ ತರಬೇಕು ಅನ್ನುವಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಅದರಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅದಕ್ಕೆ ತಕ್ಕಂಗೆ ಸಾಫ್ಟ್ವೇರ್ಸ್ಗಳು ಕೂಡ ಇವೆ. ಸೊ ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದರಿಂದ ಹೇಗೆ ಪಾರಾಗಬೇಕು ಅನ್ನೋಂಥ ಪ್ರಯತ್ನಗಳು ಪ್ರತಿಯೊಬ್ಬನೂ ಕೂಡ ತಪ್ಪು ಮಾಡಿದಾಗ ಮಾಡುವಂಥ ಪ್ರಯತ್ನಗಳು ಸಹಜ. ಇಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ರು ತಾವು ಮಾಡಿದಂಥ ತಪ್ಪನ್ನು ಮುಚ್ಚಾಕೋಕೆ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ಇಬ್ಬರೂ ಕೂಡ ಮಾಡಿದ್ರು ಅಂತ? ಅರುಣ್, ರೇಣುಕಾಸ್ವಾಮಿ ಕೊಲೆ ನಡೆದ ದಿವಸದಿಂದ ಈ ಎಲ್ಲ ಆರೋಪಿಗಳು ಕೂಡ ಒಂದು ಕಡೆ ಸಭೆ ಸೇರ್ತಾರೆ. ಸಭೆ ಸೇರಿದ ನಂತರದಲ್ಲಿ ಆ ಶೆಡ್ ಹತ್ರ ಏನು ಕೊಲೆ ಆಗಿರುತ್ತೆ, ಕೊಲೆ ವಿಚಾರವನ್ನು ಸಂಪೂರ್ಣವಾಗಿ ಪ್ರದೋಷು ಮತ್ತು ವಿನಯ್ ವಹಿಸ್ಕೋತಾರೆ. ಇಲ್ಲಿನ ವಿಚಾರ ಏನೇ ಇದ್ರೂ ಕೂಡ ನಾವು ನೋಡ್ಕೋತೀವಿ, ನೀವು ಹೋಗಿ ಅಂತೇಳಿ ನಟ ದರ್ಶನ್ ಮತ್ತು ಪವಿತ್ರ ಗೌಡನ ಮತ್ತೆ ವಾಪಸ್ ಕಳಿಸುವಂಥದ್ದು. ವಾಪಸ್ ಕಳಿಸಿದ ನಂತರದಲ್ಲಿ ಪ್ರದೋಷು ವಿನಯ್ ಆ ಶೆಡ್ ಬಳಿ ಇರುವಂಥ CCTV ಅಲ್ಲಿನ ಏನೆಲ್ಲ ಸಾಕ್ಷಿಗಳು ಸಿಗ್ಬೋದು ಅವರ ತಿಳುವಳಿಕೆಗೆ ತಕ್ಕಂತೆ ಅಲ್ಲಿನವನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಿಕೊಳ್ಳುವಂಥದ್ದು. ನಂತರದಲ್ಲಿ ಪವಿತ್ರ ಗೌಡ ದರ್ಶನ್ ಮನೆಗೆ ವಾಪಸ್ ಹೋಗ್ತಾರೆ. ಮನೆಗೆ ಹೋದ ನಂತರದಲ್ಲೂ ಕೂಡ ಅವ್ರಿಗೆ ಮತ್ತೆ ಎಲ್ಲೋ ಪೊಲೀಸರಿಗೆ ವಿಚಾರ ಗೊತ್ತಾದ ನಂತರದಲ್ಲಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿದ ನಂತರದಲ್ಲಿ ಒಬ್ಬ CCTV ಡಿಲೀಟ್ ಮಾಡುವಂಥದ್ದು, ಅಂದರೆ ರಿಟ್ರೀವ್ ಮಾಡೋಕ್ಕೆ ಸಾಧ್ಯವಾಗಬಾರ್ದು, ಆ ರೀತಿಯಾಗಿ ಡಿಲೀಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಓರ್ವ ಟೆಕ್ನಿಷಿಯನ್ನು ಕೂಡ ಪತ್ತೆ ಮಾಡ್ತಾರೆ. ಅದರಂತೆ ಆತನನ್ನು ಕರೆದು ನಟ ದರ್ಶನ್ನು ಮತ್ತು ಪವಿತ್ರ ಗೌಡ ಇಬ್ಬರು ಮನೆಗಳಲ್ಲಿರುವಂಥ ಎಲ್ಲ ರೀತಿಯ CCTVಗಳನ್ನ ಡಿಲೀಟ್ ಮಾಡುವಂಥದ್ದು, ರಿಟ್ರೀವ್ ಮಾಡೋದಕ್ಕೂ ಕೂಡ ಸಾಧ್ಯವಾಗಬಾರ್ದು ಪೊಲೀಸರಿಗೂ ಕೂಡ. ಆ ರೀತಿಯಾಗಿ ಆ ಎಲ್ಲ ದೃಶ್ಯಗಳನ್ನು ಕೂಡ ಡಿಲೀಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಡಿಲೀಟ್ ಮಾಡಿದ ನಂತರದಲ್ಲಿ ಇವರ ಮೊಬೈಲ್ಗಳಲ್ಲೂ ಕೂಡ ಇವರೇನು ಕಾಲ್ ಏನು ಮಾತಾಡಿರ್ತಾರೆ ಅಥವಾ ಫೋಟೋಸ್ಗಳೇನು ತೆಗೆದಿರ್ತಾರೆ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿಕೊಡಿರಬೇಕು, ಯಾವುದೇ ಸಾಕ್ಷಿ ಉಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಆತನಿಗೆ ಹೇಳುವಂಥದ್ದು. ಆತ ಕೂಡ ಅದಕ್ಕೆ ತಕ್ಕಂತೆ ಮೊಬೈಲ್ಗಳಲ್ಲಿದ್ದಂಥ ಮಾಹಿತಿಗಳು ಮತ್ತು ಇಬ್ಬರು ಮನೆಗಳಲ್ಲಿದ್ದಂಥ CCTVಯನ್ನು ಕೂಡ ಡಿಲೀಟ್ ಮಾಡಿದರು. ಪ್ರಕರಣ ಯಾವಾಗ ಬೆಳಕಿಗೆ ಬರುತ್ತೆ, ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಎಲ್ಲವೂ ಕೂಡ ಡಿಲೀಟ್ ಆಗಿರುವಂಥದ್ದು ಗೊತ್ತಾಗಿತ್ತು. ಆ ನಂತರದಲ್ಲಿ ಈಗ ಡಿಲೀಟ್ ಆಗಿದ್ದಂಥ CDR ಅನ್ನು ಕೂಡ CCTVಯನ್ನು ಕೂಡ ತೆಗೆದುಕೊಂಡು FSL ಕೊಟ್ಟಿದ್ರು. ಈ FSLಲ್ಲಿ ಎಲ್ಲವೂ ಕೂಡ ಈಗ ರಿಟ್ರೀವ್ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಅವ್ರ ಮೊಬೈಲ್ಗಳಿಂದ 10 ಮೊಬೈಲ್ಗಳು ರಿಟ್ರೀವ್ ಕೊಟ್ಟಿದ್ರು. ಅದರಲ್ಲಿ ಪವಿತ್ರ ಗೌಡ ದರ್ಶನ್ ಇಬ್ಬರದು ಕೂಡ ಇತ್ತು, ಅವು ಕೂಡ ರಿಟ್ರೀವ್ ಆಗಿದ್ದಾವೆ. ಮತ್ತು ಅವ್ರ ಮನೆಗಳಲ್ಲಿರುವಂಥ CCTV ಅಂದರೆ ಯಾರೆಲ್ಲ ಬಂದಿದ್ರು, ಎಷ್ಟೊತ್ತು ಹೋದರು, ಮತ್ತು ಈ ಸಂಬಂಧಪಟ್ಟಾಗ ಯಾರೆಲ್ಲ ಅವ್ರ ಮನೆಗೆ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಎಲ್ಲವೂ ಕೂಡ ಈಗ ರಿಟ್ರೀವ್ ಆಗಿದೆ. ಇವೆಲ್ಲವೂ ಕೂಡ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಉಳುವಂಥದ್ದು. ಮತ್ತು ಪ್ರಕರಣ ಸಂಬಂಧಪಟ್ಟಾಗಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಫಿಕ್ಸು ಅಂತ ಹೇಳ್ಬೋದು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ